ಹಾರ್ದಿಕವಾಗಿ ಸ್ವಾಗತಿಸುತ್ತಾ ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಇಲ್ಲಿಗೆ ಬಂದಿರುವ ಎಲ್ಲ ಭಕ್ತ ಬಾಂಧವರನ್ನ ಶ್ರೀ ಕ್ಷೇತ್ರದ ಪರವಾಗಿ ಎಲ್ಲರಿಗೂ ಹಾರ್ದಿಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಸ್ವಾಗತವನ್ನು ಬಯಸುತ್ತಾ ಸ್ವಾಗತ ಭಾಷಣ ನೀಡಿದ ರಾಧಾಕೃಷ್ಣ ಅವರಿಗೂ ಕೂಡ ಸ್ವಾಗತ. ಅದೇ ರೀತಿಯಲ್ಲಿ ಇಂದಿನ ಅನ್ನದಾನ ಪ್ರಾಯೋಜಕರಾದ ಶ್ರೀ ಕೆ ದಾಮೋದರ ಪಣಿಯಾಣಿ ಮಾವಂಜಿ ಬೆಂಗಳೂರು, ಅದೇ ರೀತಿ ಎಲ್ಲಪ್ಪ ಪುಣಮಲೆ, ಅದೇ ರೀತಿ ಅನೇಕ ಹಿರಿಯರು ಇಂದಿನ ಸಭೆಯನ್ನ ಅಲಂಕರಿಸಿದ್ದಾರೆ. ಆ ಹಿರಿಯ ವ್ಯಕ್ತಿಗಳಿಗೆ ಎಲ್ಲರಿಗೂ ಕೂಡ ಆದರದ ಸ್ವಾಗತವನ್ನ ಗೌರವವನ್ನ ಬಯಸುತ್ತಾ ಇಂದಿನ ಸಭಾ ಕಾರ್ಯಕ್ರಮದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಉದ್ಘಾಟನೆ, ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ಮಾರ್ಗದರ್ಶಕರಾಗಿ ತಮ್ಮ ವಿದ್ಯಾರ್ಥಿಗಳಿಂದ ನಮ್ಮೆಲ್ಲರನ್ನ ಮುನ್ನಡೆಸುತ್ತಿರುವ ಪರಮಪೂಜ್ಯ ಶ್ರೀ 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 ಸಚ್ಚಿದಾನಂದ ಭಾರತಿ ಸ್ವಾಮೀಜಿಗಳು, ಜಗದ್ಗುರು ಶ್ರೀ ಶಂಕರಾಚಾರ್ಯ ಮಹಾಸಂಸ್ಥಾನ ಶ್ರೀಮದ್ ಎಡವೈಯ ಮಠ ಅವರು ತಮ್ಮ ಅಮೃತ ಹಸ್ತಗಳಿಂದ ಇದೀಗ ದೀಪವನ್ನು ಬೆಳಗಿಸಿ ಈ ಸಾಂಸ್ಕೃತಿಕ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೀಡಬೇಕಾಗಿ ಎಲ್ಲರ ಪರವಾಗಿ ವಿನಮ್ರವಾಗಿ ಕೇಳಿಕೊಳ್ತೇನೆ. ಸಭಾ ಕಾರ್ಯಕ್ರಮವನ್ನು ಕೂಡ ಉದ್ಘಾಟನೆಗೆ ನೀಡಿರುವಂತಹ ಪರಮಪೂಜ್ಯ ಶ್ರೀ 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 ಸಚ್ಚಿದಾನಂದ ಭಾರತಿ ಸ್ವಾಮೀಜಿಗಳು, ಜಗದ್ಗುರು ಶ್ರೀ ಶಂಕರಾಚಾರ್ಯ ಮಹಾಸಂಸ್ಥಾನ ಶ್ರೀಮದ್ ಎಡವೈಯ ಮಠ ಇವರು ಇದೀಗ ಆಶೀರ್ವಚನವನ್ನು ಗೆಲ್ಲಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ओम नमः प्रणवार्थाय शुद्धज्ञानैकमूर्तये निर्मलाय प्रशांताय दक्षिणामूर्तये नमः। अत्यंतबालं मतसी विश्वप्रकाशं निग्वासनं गणकभूषणभूषिताङ्गं विसृस्तकेशं वरुणाधरं मायकाक्षं कृष्णं स्मरामि मनसा नवनीतहस्ते। सदाशिवसमारम्भां शंकराचार्यमध्यमाम् अस्मदाचार्यपर्यन्तां
ಆಚಾರ್ಯ ಪರ್ಯಂತ ಒಂದೇ ಗುರು ಪರಂಪರಾ. ಶ್ರೀ ಕಾವೇರಿ ಅಮ್ಮ ಮಹಾಲಿಂಗೇಶ್ವರ ಕ್ಷೇತ್ರ ಮೀನ್ಸ್ಪರವು ಇದರ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮ ಇವತ್ತಿನ ಈ ದಿನದಲ್ಲಿ ಪುಣ್ಯ ಬೆಳಿಗ್ಗೆಯಲ್ಲಿ ಇದು ಪ್ರಾರಂಭಗೊಂಡು 22ನೇ ತಾರೀಕಿನ ಪರ್ಯಂತ ನಡೀತಾ ಇದೆ. ಮೂವತ್ತೆರಡು ವರ್ಷಗಳ ಹಿಂದೆ ಇಲ್ಲಿ ಬ್ರಹ್ಮಕಲಶಾದಿ ಕಾರ್ಯಕ್ರಮಗಳು ಬಹಳ ವಿಜೃಂಭಣೆಯಿಂದ ನಡೆದದ್ದನ್ನು ನಾವು ಇವತ್ತು ನೆನಪಿಸಿಕೊಳ್ತಾ ಇದ್ದೇವೆ. ಮುಖ್ಯವಾಗಿ ನಾವು 3 ಹಿರಿಯ ವ್ಯಕ್ತಿತ್ವಗಳು ಆ ಸಂದರ್ಭದಲ್ಲಿ ಇದರ ನೇತೃತ್ವವನ್ನು ವಹಿಸಿದ್ದನ್ನು ನೆನಪಿಸಿಕೊಳ್ತಾ ಇದ್ದೇವೆ. ಇವತ್ತು ಆ 3 ವ್ಯಕ್ತಿಗಳು ಕೂಡ ನಮ್ಮ ಜೊತೆಯಲ್ಲಿಲ್ಲ. ಪೂಜ್ಯ ಕೇಶವಾನಂದ ಭಾರತಿ ಶ್ರೀಪಾದಂಗಳವರ ಆಶೀರ್ವಾದ ಮಾರ್ಗದರ್ಶನದಲ್ಲಿ ಉಂಟಾಗುವ ಸುಪ್ರಾಯ ತಂತ್ರಿಗಳ ತಾಂತ್ರಿಕತ್ವ ಮತ್ತು ಅವರ ನೇತೃತ್ವದಲ್ಲಿ ಅಂತೆ ಹಿರಿಯರಾದಂತಹ ಇದರ ಅಧ್ಯಕ್ಷರಾದಂತಹ ಶ್ರೀ ಬಿ ಕಕೀಲಾಯ ಅವರ ಒಂದು ಸಾರಥ್ಯದಲ್ಲಿ ಆ ಕಾರ್ಯಕ್ರಮ ನಡೆದಿತ್ತು. 32 ವರ್ಷಗಳ ಸಂದರ್ಭ ಕೂಡ ನೆನಪು ಇವತ್ತಿಗೂ ನಮಗೆ ಬಹಳಷ್ಟು ಹೆಸರಾಗಿದೆ. ಇವತ್ತು ಮತ್ತೆ ದೇವಾಲಯ ಬಹಳಷ್ಟು ಸುಂದರವಾಗಿ ಅದು ಪುನರ್ನಿರ್ಮಾಣಗೊಂಡು ಜೀರ್ಣೋದ್ಧಾರಗೊಂಡು ಬ್ರಹ್ಮಕಲಶಕ್ಕೆ ಅಣಿಯಾಗಿ ಅದು ನಿಂತಿದೆ. ಒಳಗಡೆ ಮುಖ್ಯಸ್ಥರಾದ ಡಾಕ್ಟರ್ ಶ್ರೀನಿವಾಸ ಕಕ್ಕೆಲೆ ಅವರು ಮಾತಾಡುವಾಗ ಹೇಳಿದರು, ಎಲ್ಲ ಊರವರ ಒಂದು ಪ್ರಯತ್ನದಿಂದ ಇಷ್ಟು ಸುಂದರವಾಗಿ ನಿರ್ಮಾಣಗೊಂಡಿದೆ ಅನ್ನೋದಾಗಿ. ಖಂಡಿತವಾಗಿ ಭಕ್ತರು ಊರವರು ಒಟ್ಟು ಸೇರಿದರೆ ಒಟ್ಟುಗೂಡಿದರೆ ಯಾವ ರೀತಿಯಲ್ಲಿ ನಮ್ಮ ಧಾರ್ಮಿಕ ಕ್ಷೇತ್ರಗಳು ಪುನರುತ್ಥಾನಗೊಳ್ಳುತ್ತದೆ ಮತ್ತು ವಿಜೃಂಭಣೆಯಿಂದ ಬ್ರಹ್ಮಕಲಶಾದಿ ಕಾರ್ಯಕ್ರಮ ಕಾಣುತ್ತದೆ ಅನ್ನೋದಕ್ಕೆ ನಮ್ಮ ಈ ಇಂಚಿಪದ ಕ್ಷೇತ್ರ ಸಾಕ್ಷ್ಯ. ಅದರ ಹೆಸರೇ ತಿಳಿಸುತ್ತೆ. ನಾವು ಕೆಲವು ವ್ಯವಸ್ಥೆಗಳು ಬಹಳ ತ್ವರಿತವಾಗಿ ಅದು ಪೂರ್ಣಗೊಂಡ್ರೆ ತ್ವರಿತವಾಗಿ ಆದರೆ ಅದು ಮಿಂಚಿನಂತೆ ಆಯಿತು ಅಂತ ನಾವು ಹೇಳ್ತೇವೆ. ಒಂದು ರೀತಿಯಲ್ಲಿ ಇಲ್ಲಿಯ ಎಲ್ಲ ಕಾರ್ಯಗಳು ಕೂಡ ಆ ರೀತಿಯಲ್ಲಿ ಮಿಂಚಿನಂತೆ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಒಳಗಿನ ಎಲ್ಲ ಜೀರ್ಣೋದ್ಧಾರ ಕಾರ್ಯಗಳು ಅಂತೆಯೇ ನೂತನವಾಗಿ ನಿರ್ಮಾಣಗೊಂಡಂತಹ ಸ್ವಭಾವವನ್ನ ಇವತ್ತು ಈ ಸಾಂಸ್ಕೃತಿಕ ಕಾರ್ಯಕ್ರಮದ ನಡೆಯುವಂತಹ ಈ ಸಾಂಸ್ಕೃತಿಕ ವೇದಿಕೆಯ ಈ ಪರಿಸರ ಎಲ್ಲವೂ ಬಹಳ ಸುಂದರವಾಗಿ ಮತ್ತು ಬಹಳ ಅಲ್ಪ ಅವಧಿಯಲ್ಲಿ ಅದು ನಿರ್ಮಾಣಗೊಂಡಿದೆ. ಇದಕ್ಕೆ ಮುಖ್ಯ ಕಾರಣ ಇದಕ್ಕೆ ಸಂಬಂಧಪಟ್ಟಂತಹ ಕಾರ್ಯಕರ್ತರ, ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಭಕ್ತಾದಿಗಳ ಊರವರ ಒಂದು ಸಮ್ಮಿಲನದಿಂದ ಅವರ ಒಂದು ಬದ್ಧತೆಯಿಂದ ಇದು ಇಷ್ಟು ಶೀಘ್ರವಾಗಿ ಮತ್ತು ಇಷ್ಟು ಸುಂದರವಾಗಿ ನಿರ್ಮಾಣವಾಗಲಿಕ್ಕೆ ಕಾರಣ ಆಗಿದೆ. ಒಂದು ರೀತಿಯಲ್ಲಿ ನಮ್ಮ ದೇವಾಲಯಗಳ, ನಮ್ಮ ಹಿಂದೂ ಧರ್ಮದಲ್ಲಿ ನಮ್ಮ ದೇವಾಲಯಗಳ, ನಮ್ಮ ಧಾರ್ಮಿಕ ಕ್ಷೇತ್ರಗಳ ಮಹತ್ವವೇ ಒಂದು. ನಮ್ಮ ಧಾರ್ಮಿಕ ಕ್ಷೇತ್ರಗಳೆಲ್ಲ ಸಾಮರಸ್ಯವನ್ನು ಕಾಪಾಡುವಂತಹ ಮುಖ್ಯವಾದ ಕೇಂದ್ರಗಳು. ಇಲ್ಲಿಯೂ ನಮ್ಮ ದೇವಾಲಯಗಳಲ್ಲಿ ಯಾವುದೇ ರೀತಿಯಿಂದ ಯಾವುದೇ ಭೇದ ಭಾವವನ್ನು ನಮಗೆ ಕಾಣಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಒಬ್ಬ ವ್ಯಕ್ತಿ ಯಾವುದೇ ಪಕ್ಷ ಇರಲಿ, ಯಾವುದೇ ಜಾತಿಯವನಾಗಿರಲಿ, ಅಥವಾ ಅವನು ಬಡವನಾಗಿರಲಿ ಅಥವಾ ಶ್ರೀಮಂತನಾಗಿರಲಿ, ನಮ್ಮ ದೇವಾಲಯದ ಒಳಗೆ ಬಂದ ಕೂಡಲೇ ಅವರೆಲ್ಲರೂ ಒಂದೇ. ಯಾರು ಕೂಡ ಪರಸ್ಪರ ನೀನು ಯಾರು, ನೀನು ಯಾವ ಜಾತಿ, ನಿನ್ನ ಬ್ಯಾಂಕ್ ಬ್ಯಾಲೆನ್ಸ್ ಏನು ಯಾರು ಕೇಳಲಿಕ್ಕೆ ಹೋಗುವುದಿಲ್ಲ. ಅದರ ಅರ್ಥ ನಮ್ಮ ದೇವಾಲಯಗಳು ಇವತ್ತು ನಮ್ಮ ಸಮಾಜದಲ್ಲಿ ಸಾಮರಸ್ಯವನ್ನು ಕಾಪಾಡುವಂಥ ಒಂದು ಕೆಲಸವನ್ನು ಮಾಡ್ತಾ ಇದೆ. ಆ ರೀತಿಯ ಒಂದು ಮನೋಭಾವ ದೇವಾಲಯಗಳಲ್ಲಿ ಬರುವ ಭಕ್ತರಲ್ಲಿ ಇರುವ ಕಾರಣದಿಂದಾಗಿ ನಮ್ಮ ದೇವಾಲಯಗಳು ಎಷ್ಟು ಸುಂದರವಾಗಿ ನಿರ್ಮಾಣ ಆಗಲಿಕ್ಕೆ ಅದು ಕಾರಣವಾಗಿದೆ. ಇವತ್ತು ಮನೆಯಲ್ಲಿ ಯಾವುದೇ ರೀತಿಯ ಕಷ್ಟ ಇರಲಿ, ಎಷ್ಟೇ ಕಷ್ಟದಲ್ಲಿ ದಿನ ಕಳೀತಾ ಇರಬಹುದು, ಆದರೆ ಊರಿನ ದೇವಾಲಯ ಜೀರ್ಣೋದ್ಧಾರಗೊಳ್ಳುತ್ತದೆ. ಅದು ಶಿಥಿಲಾವಸ್ಥೆಗೆ ತಲುಪಿದಾಗ ಅದರ ಜೀರ್ಣೋದ್ಧಾರದ ಕೆಲಸಗಳು ಪ್ರಾರಂಭವಾಗಿದೆ ಅನ್ನೋದಾಗ ಎಲ್ಲರೂ ಕೂಡ ತಮ್ಮಿಂದ ಆದಂತಹ ಒಂದು ಸೇವೆಯನ್ನು ನೀಡಿದ್ದಾರೆ. ತಮ್ಮ ಆದಾಯದ ಒಂದಷ್ಟು ಅಂಶವನ್ನು ನಮ್ಮ ದೇವಾಲಯಕ್ಕಾಗಿ ಕಾಪಿಡ್ತಾರೆ. ಹಾಗಿರುವಾಗ ಆ ರೀತಿಯಲ್ಲಿ ಈ ಊರಿನವರು, ಮುಖ್ಯಸ್ಥರು ಎಲ್ಲರೂ ಸೇರಿ
ಆ ರೀತಿಯ ಒಂದು ಬದ್ಧತೆಯನ್ನು ಹೊಂದಿರುವ ಕಾರಣದಿಂದಾಗಿ ಇವತ್ತು ಮಿಂಚಿಮದವು ಕ್ಷೇತ್ರ ಇಷ್ಟು ಸುಂದರವಾಗಿ ಮತ್ತೆ ನಿರ್ಮಾಣಗೊಂಡು ಮತ್ತೆ ಬ್ರಹ್ಮಕಲಶಾದಿ ಕಾರ್ಯಕ್ರಮಗಳತ್ತ ಅಣಿಯಾಗ್ತಾ ಇದೆ. ಕ್ಷೇತ್ರದ ತಂತ್ರಿಗಳಾಗಿರುವಂತಹ ಅದರ ಎಲ್ಲ ತಾಂತ್ರಿಕತ್ವದ ನೇತೃತ್ವವನ್ನು ವಹಿಸಿಕೊಂಡಂತಹ ಶ್ರೀ ಕುಂಟಾರ ವಾಸುದೇವ ತಂತ್ರಿಗಳು ಮತ್ತು ಶ್ರೀ ಕುಂಟಾರ ರವೀಶ್ ತಂತ್ರಿಗಳು ಇವರ ತಾಂತ್ರಿಕತ್ವ ಮತ್ತು ಮಾರ್ಗದರ್ಶನದಲ್ಲಿ ಇವತ್ತು ಎಲ್ಲ ಕಾರ್ಯಕ್ರಮಗಳು ಕೂಡ ನಡೀತಾ ಇದೆ. ಅದರ ಅಂಗವಾಗಿ ನಡೆಯುವಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳ ವೇದಿಕೆ ಇವತ್ತು ಈ ಸಂದರ್ಭದಲ್ಲಿ ಇವತ್ತು ಇಲ್ಲಿ ಉದ್ಘಾಟನೆಗೊಂಡಿದೆ. ಒಂದು ಕ್ಷೇತ್ರದಲ್ಲಿ ಹೇಗೆ ಧಾರ್ಮಿಕ ಕ್ರಿಯೆಗಳು, ಧಾರ್ಮಿಕ ಕಾರ್ಯಕ್ರಮಗಳು ಕ್ಷೇತ್ರದ ಸಾನ್ನಿಧ್ಯವನ್ನು ತುಂಬಿಸಲಿಕ್ಕೆ, ಸಾನ್ನಿಧ್ಯವನ್ನು ವೃದ್ಧಿ ಮಾಡಲಿಕ್ಕೆ ಅದು ಕಾರಣವಾಗಿದೆ. ಹಾಗೆ ಆ ಸಂದರ್ಭದಲ್ಲಿ ನಡೆಯುವಂತಹ ಯಾವುದೇ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರ್ಬೋದು. ಮುಖ್ಯವಾಗಿ ನಾವು ಏನು ಕ್ಷೇತ್ರ ಕಲೆಗಳು ಅನ್ನೋದಾಗಿ ನಾವು ಪರಿಗಣಿಸಿದ್ದೇವೆ, ಅಂತಹ ಕ್ಷೇತ್ರ ಕಲೆಗಳು ಆ ಸನ್ನಿಧಿಯಲ್ಲಿ ನಡೆದಾಗ, ಅದು ನಿರಂತರವಾಗಿ ದೇವರಿಗೆ ಸಮರ್ಪಣೆಗೊಂಡಾಗ ಅದು ಕೂಡ ಆ ಕ್ಷೇತ್ರದ ಸಾನ್ನಿಧ್ಯ ವೃದ್ಧಿಗೆ ಅದು ಕಾರಣ ಆಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಕ್ಷೇತ್ರಗಳಲ್ಲಿ ಬ್ರಹ್ಮಕಲಶ ಇರ್ಬೋದು, ಜಾತ್ರೋತ್ಸವಗಳಿರ್ಬೋದು, ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳು, ಯಕ್ಷಗಾನ, ಸಂಗೀತ, ಭರತನಾಟ್ಯ ಅಥವಾ ಕಥಕ್ಕಳಿ, ಈ ರೀತಿ ಬೇರೆ ಬೇರೆ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ದೇವರಿಗೆ ಸೇವೆಯಾಗಿ ಸಮರ್ಪಿಸಲ್ಪಡ್ತಾ ಇದೆ. ಎಲ್ಲವೂ ಕೂಡ ದೇವರನ್ನು ಸ್ತುತಿಸುವಂತಹ ಮತ್ತು ಸ್ತುತಿಸಲಿಕ್ಕೆ ಒಂದು ದಾರಿ ಇರುವಂತಹ ಮಾಧ್ಯಮವಾದಂತಹ ಕಲೆಗಳು. ಹಾಗಿರುವಾಗ ಅಂತಹ ಕಲಾ ಮಾಧ್ಯಮವನ್ನು, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಪ್ರದರ್ಶಿಸುವ, ದೇವರಿಗೆ ಸಮರ್ಪಿಸುವ ನಿಟ್ಟಿನಲ್ಲಿ ಇವತ್ತು ಈ ವೇದಿಕೆಯಲ್ಲಿ ಲೋಕಾರ್ಪಣೆಗೊಳ್ತಾ ಇದೆ. ಈ ಸಂದರ್ಭದಲ್ಲಿ ಇವತ್ತಿನ ಆರಂಭ ನಡೆಯುವಂತಹ ಕ್ಷೇತ್ರದ ಬ್ರಹ್ಮಕಲಶಾದಿ ಕಾರ್ಯಕ್ರಮಗಳೆಲ್ಲವೂ ಕೂಡ ಅತ್ಯಂತ ಯಶಸ್ವಿಯಾಗಿ, ಯಾವುದೇ ರೀತಿಯ ವಿಘ್ನಗಳಿಲ್ಲದೆ ನಿರ್ವಿಘ್ನವಾಗಿ, ನಿರಾತಂಕವಾಗಿ ಅದನ್ನು ನಡೆಯಲಿ, ನೆರವೇರಲಿ ಅನ್ನೋದಾಗಿ ಕ್ಷೇತ್ರದ ಶ್ರೀ ಮಾಲಿಂಗೇಶ್ವರ ಸ್ವಾಮಿಯನ್ನು ಪ್ರಾರ್ಥಿಸಿಕೊಳ್ತಾ, ಅದಕ್ಕಾಗಿ ದುಡಿತಾ ಇರುವಂತಹ ಎಲ್ಲ ಇದರ ಕಾರ್ಯಕರ್ತ ಬಂಧುಗಳಿಗೆ, ಭಕ್ತ ಬಂಧುಗಳಿಗೆ, ಇದಕ್ಕಾಗಿ ನೆರವಾದಂತಹ ಎಲ್ಲ ದಾನಿಗಳಿಗೆ, ಇದರ ಮುಕ್ತೇಶ್ವರಾದಂತಹ ಶ್ರೀ ಶ್ರೀನಿವಾಸ ಕಕ್ಕಿಲಾಯರವರಿಗೆ, ಅಂತೆಯೇ ಇದರ ಬ್ರಹ್ಮಕಲಶಾದಿ ಕಾರ್ಯಕ್ರಮಗಳ ಜವಾಬ್ದಾರಿಯನ್ನು ವಹಿಸಿಕೊಂಡಂತಹ, ಧಾರ್ಮಿಕ ಕಾರ್ಯಕ್ರಮಗಳ ಜವಾಬ್ದಾರಿಯನ್ನು ವಹಿಸಿಕೊಂಡಂತಹ ತಂತ್ರಿ ವರ್ಗದವರಿಗೆ, ಅವರಿಗೆ ಸಹಕರಿಸುವಂತಹ ಎಲ್ಲ ವೈದಿಕ ವರ್ಗದವರಿಗೆ, ಸಭೆಯ ಅಧ್ಯಕ್ಷರಿಗೆ ಮತ್ತು ಮೊದಲಾದ ಎಲ್ಲ ಗಣ್ಯ ಅತಿಥಿಗಳಿಗೆ, ಬಂದಂತಹ ಭಕ್ತ ಬಂಧುಗಳಾದಂತಹ ನಿಮಗೆ ಎಲ್ಲರಿಗೂ ನಮ್ಮ ಆರಾಧ್ಯ ಮೂರ್ತಿಗಳಾದ ಶ್ರೀ ದಕ್ಷಿಣಾಮೂರ್ತಿ ಗೋಪಾಲಕೃಷ್ಣ ಸ್ವಾಮಿ ಹಾಗೂ ಸ್ಥಳದಲ್ಲಿ ನೆಲೆಯಾದಂತಹ ಶ್ರೀ ಮಾಲಿಂಗೇಶ್ವರ ಕಾವೇರಿ ಅಮ್ಮ ಆಯರ ಆರೋಗ್ಯ ಭಾಗ್ಯಗಳನ್ನು ನೀಡಿ ಹರಸಲೆನ್ನೋದಾಗಿ ಸಂದರ್ಭದಲ್ಲಿ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ ಮಾತಿನಿಂದ ವಿರಮಿಸ್ತಾ ಇದ್ದೇನೆ. ಸರ್ವೇ ಜನಾಃ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಪೂಜ್ಯ ಶ್ರೀ 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 ಸಚ್ಚಿದಾನಂದ ಭಾರತಿ ಸ್ವಾಮೀಜಿಗಳು, ಜಗದ್ಗುರು ಶ್ರೀ ಶಂಕರಾಚಾರ್ಯ ಮಹಾಸಂಸ್ಥಾನ ಶ್ರೀ ಎಳನೀರು ಮಠ ಇವರ ಆಶೀರ್ವಚನ ಪೂರ್ವಕ ಮಾತುಗಳಿಂದ ನಾವೆಲ್ಲರೂ ಧನ್ಯರಾಗಿದ್ದೇವೆ, ಪುಳಕಿತರಾಗಿದ್ದೇವೆ. ಉನ್ನತ ಶಿಖರದ ಮಿಂಚಿನಂತೆ ಹೊಳೆಯುವ ಶಿವನ ಸಾನ್ನಿಧ್ಯ ಇಲ್ಲಿರುವುದು, ಅದೇ ರೀತಿಯಲ್ಲಿ ಎಲ್ಲ ಕೆಲಸಗಳು ಕೂಡ ಬಹಳ ಉತ್ತಮ ರೀತಿಯಲ್ಲಿ ನಡೆದಿವೆ ಎಂಬುದಾಗಿ ನಮ್ಮೆಲ್ಲರನ್ನು ಕೂಡ ಹೇಳಿ ಹರಸಿದ್ದಾರೆ, ಪ್ರೋತ್ಸಾಹವನ್ನು ನೀಡಿದ್ದಾರೆ. ಮುಂದಿನ ಕಾರ್ಯಕ್ರಮಗಳಿಗೂ ಕೂಡ ಅವರ ಮಾರ್ಗದರ್ಶನ ಸದಾ ಇರುತ್ತದೆ. ಎಂದಿಗೂ ಅವರಿಗೆ ನಾವು ಜೀವನಗಳಿದ್ದೇವೆ. ಅವರನ್ನ ಮತ್ತೊಮ್ಮೆ ಅವರ ಅಡಿಯಾವಣೆಗಳಿಗೆ ಹೊಂದಿಸುತ್ತಾ ಬ್ರಹ್ಮಕಲಶೋತ್ಸವದ ದಿನ ಕೂಡ ಅವರು ಆಗಮಿಸುತ್ತಾರೆ. ಆ ದಿನವೂ ಕೂಡ ಅವರ ಆಶೀರ್ವಚನ ಪೂರ್ವಕ ಮಾತುಗಳಿಗೆ ನಾವು ಹೇಳಿಕೊಂಡು, ಇದೀಗ ನಮ್ಮ ಕ್ಷೇತ್ರದ ತಂತ್ರಿಗಳಿಗಾದಂತಹ ಬ್ರಹ್ಮಶ್ರೀ ವಾಸುದೇವ ತಂತ್ರಿ ಕುಂಟಾರವರು ಕ್ಷೇತ್ರದ ಎಲ್ಲ ಕೆಲಸ ಕಾರ್ಯಗಳು ಕೂಡ ಮಾರ್ಗದರ್ಶಕರಾಗಿ ನಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನ ನಮ್ಮ ನೈತಿಕ ವಿಧಾನಗಳು ಹಾಗೂ ಇನ್ನಿತರ ಹಿತೋಪದೇಶಗಳನ್ನು ಹೀಗೆ ಮುನ್ನಡೆಸುತ್ತಿರುವಂತಹ ಬ್ರಹ್ಮಶ್ರೀ ವಾಸುದೇವ ತಂತ್ರಿ ಕುಂಟಾರವರು ಅವರು ಆಶೀರ್ವಾದ ಪೂರ್ವಕ ಮಾತನಾಡಬೇಕು ಎಂಬುದಾಗಿ ಕೇಳಿಕೊಳ್ತೇನೆ. ಪ್ರಥಮದಲ್ಲಿ ಇಲ್ಲಿಯ ಅಧಿಶಕ್ತಿಯಾದ ಮಾಲಿಂಗೇಶ್ವರ, ಅದೇ ರೀತಿ ತೀರ್ಥ ಸಂಕಲ್ಪವಾಗಿರುವಂತಹ ಕಾವೇರಮ್ಮನ ಪಾದಾರವಿಂದಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಮಾಡುತ್ತಾ,
ಬ್ರಹ್ಮಕಲಶದ ಪ್ರಾರಂಭದ ದಿವಸ ನಮಗೆಲ್ಲರಿಗೂ ಕೂಡ ಪೂಜ್ಯರಾದ ಅಣ್ಣೇರ ಮಠಾಧೀಶ ಶ್ರೀ 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 ಸಚ್ಚಿದಾನಂದ ಭಾರತಿ ಸ್ವಾಮೀಜಿಗಳವರ ಪಾದಾರಕ್ಕೆ ಸಾಷ್ಟಾಂಗ ಪ್ರಣಾಮಗಳನ್ನು ಮಾಡುತ್ತಾ ಇವತ್ತು ಔಪಚಾರಿಕವಾಗಿ ಉದ್ಘಾಟನೆಯಾದ ಈ ಸಾಂಸ್ಕೃತಿಕ ವೇದಿಕೆಯ ಸಭಾಧ್ಯಕ್ಷರೇ, ಇಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ರಂಗಾತಿ ಗಣ್ಯರೇ, ಎದುರಿಗೆ ಉಪಸ್ಥಿತರಿರುವ ಎಲ್ಲ ಮಾಲಿಂಗೇಶ್ವರ ಕಾವ್ಯರಮನ ಭಕ್ತರೇ, ನಿಮಗೆಲ್ಲರೂ ಕೂಡ ವಂದನೆಗಳನ್ನು ಮಾಡುತ್ತಾ, ಕಳೆದ ಬ್ರಹ್ಮರಸದ 32 ವರ್ಷಗಳ ಹಿಂದೆ ಈ ಕ್ಷೇತ್ರಕ್ಕೆ ಬ್ರಹ್ಮೇಕರದ ಶ್ರೀ 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 ಕೇಶವಾನಂದ ಭಾರತಿಗಳು ಆಗಮಿಸಿ ಇಲ್ಲಿ ಪೂಜೆಯನ್ನು ಕೂಡ ಅವರು ಮಾಡಿದ್ದಾರೆ. ಅದೇ ರೀತಿ 2ನೆಯ ಸಲದ ಜೀರ್ಣೋದ್ಧಾರ ಕಾರ್ಯಕ್ಕೆ ಪ್ರಾರಂಭದಲ್ಲಿ ನಮಗೆಲ್ಲರೂ ಕೂಡ ಪ್ರೀತಿಪಾತ್ರರಾದ ಶ್ರೀ 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 ಸಚ್ಚಿದಾನಂದ ಭಾರತಿ ಸ್ವಾಮೀಜಿಗಳವರು ಈ ಕ್ಷೇತ್ರಕ್ಕೆ ಪಾದಸ್ಪರ್ಶ ಮಾಡಿದ್ದಾರೆ. ಆ ದಿನದಿಂದ ಇಲ್ಲಿಯ ಎಲ್ಲ ಕೆಲಸಗಳು ಕೂಡ ತ್ವರಿತವಾಗಿ ಸಾಗಿದೆ ಎಂಬ ಅನುಭವ ನಮಗಿದೆ. ಸಮಿತಿಗಳು ಕೂಡ ಎಲ್ಲ ಹೇಳಿದ್ದಾರೆ. ಅದೇ ರೀತಿ ಇವತ್ತು ಕೂಡ ಬಹಳ ಸುಂದರವಾದ ಕಾವೇರಿ ಸಭಾಭವನದ ಉದ್ಘಾಟನೆ ಕೂಡ ಔಪಚಾರಿಕವಾಗಿ ದೀಪ ಬೆಳಗಿಸುವುದರ ಮೂಲಕ ಸ್ವಾಮಿಗಳು ಅದನ್ನು ನೆರವೇರಿಸಿದ್ದಾರೆ. ನಮಗೆಲ್ಲರೂ ಕೂಡ ದೇವರ ಅನುಗ್ರಹ ಪ್ರಾಪ್ತ ಆಗಬೇಕಾದ್ರೆ ಅದಕ್ಕೂ ಕೂಡ ಒಂದು ಯೋಗ ಬೇಕು. ಆ ರೀತಿಯಲ್ಲಿ ನಮ್ಮೆಲ್ಲ ಈ ವಠಾರದ ಎಲ್ಲ ಭಕ್ತರು ಕೂಡ ಅಹೋರಾತ್ರಿ ಈ ಒಂದು ಮಹತ್ ಕಾರ್ಯಕ್ಕೆ ಬೇಕಾಗಿ ಶ್ರಮಿಸಿದ್ದಾರೆ. ಇಲ್ಲಿ ಆಡಳಿತ ಮುಖ್ಯಸ್ಥರಾದ ಶ್ರೀನಿವಾಸ ಕಿಲ್ಲೆಯರು ಕೂಡ ಒಳ್ಳೆಯ ಹುರುಪನ್ನು ಕೊಟ್ಟಿದ್ದಾರೆ ಎಲ್ಲರೂ ಕೂಡ. ಆ ರೀತಿಯಲ್ಲಿ ಎಲ್ಲ ಶ್ರಮದಾನದ ಮೂಲಕ, ಅದೇ ರೀತಿ ದಾನಿಗಳ ಆರ್ಥಿಕವಾದ ದಾನದ ಮೂಲಕ ತ್ವರಿತವಾಗಿ ಇಲ್ಲಿಯ ಕೆಲಸ ಎಲ್ಲ ಅದು ಪರಿಪೂರ್ಣತೆ ಹೊಂದಿದೆ. ಇವತ್ತೊಂದು ವೈಭವವಾಗಿ ಕಾಣುವಂತಹ ಈ ಒಂದು ದೇವಾಲಯದ ಬ್ರಹ್ಮಕಲಶಕ್ಕೆ ನಾವು ಸಜ್ಜಾಗಿದ್ದೇವೆ. ಇವತ್ತಿನಿಂದ 7 ದಿವಸಗಳ ತನಕ ನಡೆಯುವಂತಹ ಇವತ್ತು ಆಚಾರಗಳಿಂದ ತೊಡಗಿ ಎಲ್ಲ ರೀತಿಯ ತಾಂತ್ರಿಕ ಕ್ರಿಯೆಗಳು, ಅದೇ ರೀತಿ ಇಲ್ಲಿ ನಡೆಯುವಂತಹ ಸಾಂಸ್ಕೃತಿಕ ಕ್ರಿಯೆಗಳು ಕೂಡ ಎಲ್ಲ ಕೂಡ ನಿರಾತಂಕವಾಗಿ ಸಾಗಲಿ. ಅನ್ನದಾನ ಕೂಡ ಅದು ಯಥೇಚ್ಛವಾಗಲಿ, ಅಕ್ಷಯವಾಗಲಿ. ಅಷ್ಟಬಂಧ ಕೆಲಸವು ಅದೇ ರೀತಿ ಆ ಬ್ರಹ್ಮಕಲಶದ ಆ ಸಮುಹೂರ್ತಕ್ಕೆ ನಾವೆಲ್ಲ ಸಜ್ಜಾಗೋಣ. ಆ ರೀತಿಯಲ್ಲಿ ಸಮಸ್ತ ದೈವಿಕ ಸತ್ಯವು ಕೂಡ ನಮಗೆ ಬೇಕಾದಂಥ ಸಕಲ ಅನುಗ್ರಹಗಳನ್ನು ಕೊಡಲಿ ಎಂಬ ಪ್ರಾರ್ಥನೆಯಲ್ಲಿ ನನ್ನ ಈ ಮಾತನ್ನು ನಿರ್ವಹಿಸ್ತೇನೆ. ತಮ್ಮ ಅನುಗ್ರಹಪೂರ್ಣ ಮಾತುಗಳಿಗೆ ಚಿರಋಣಿಗಳಾಗಿದ್ದೇವೆ, ಪ್ರಣಾಮಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಶ್ರೀ 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 ಸಚ್ಚಿದಾನಂದ ಭಾರತಿ ಸ್ವಾಮೀಜಿಗಳು ಇನ್ನು ನಮ್ಮ ಕ್ಷೇತ್ರಕ್ಕೆ ಆಗಮಿಸಿ ನಮ್ಮೆಲ್ಲರನ್ನ ಸಂಪ್ರೀತಗೊಳಿಸಿದ್ದಾರೆ. ಅವರಿಗೆ ಇಡೀ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಲ್ಲಿಂದ ಕುಮಟಕ್ಕೆ ಪ್ರಯಾಣ ಬೆಳೆಸಬೇಕಾಗಿರುವುದರಿಂದ ಅವರು ಇಲ್ಲಿಂದ ನಿರ್ಗಮಿಸುತ್ತಿದ್ದಾರೆ. ಅವರಿಗೆ ಸಮಸ್ತ ಭಕ್ತಜನರ ಪರವಾಗಿ ಹೃತ್ಪೂರ್ವಕವಾದಂತಹ ಪ್ರಣಾಮಗಳನ್ನು ನಾವು ಸಮರ್ಪಿಸ್ತಾ ಇದ್ದೇವೆ. ತಮ್ಮ ಆಗಮನದಿಂದ ನಾವೆಲ್ಲರೂ ಕೂಡ ಪುಳಕಿತರಾಗಿದ್ದೇವೆ, ಧನ್ಯರಾಗಿದ್ದೇವೆ. ತಮ್ಮ ಮಾರ್ಗದರ್ಶನ, ಆಶೀರ್ವಚನ ನಮಗೆ ಎಂದಿಗೂ ಇರಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಕ್ಷೇತ್ರದ ತಂತ್ರಿವರಿಯರಿಗೂ ಕೂಡ ತಾಂತ್ರಿಕ ವಿಧಿವಿಧಾನಗಳ ಭಾಗವಹಿಸಬೇಕಾಗಿರುವುದರಿಂದ ಕ್ಷೇತ್ರದ ಕಡೆಗೆ ಅವರು ಹೊರಟಿದ್ದಾರೆ. ಇದೀಗ ನಾವೆಲ್ಲರೂ ಕೂಡ ಕಾತರದಿಂದ ಕಾಯುತ್ತಿರುವಂತಹ ವಿಶೇಷ ಉಪನ್ಯಾಸ ಶ್ರೀ ಲಕ್ಷ್ಮೀಶ ಗುಬ್ಬರ್ಗ ಧಾರ್ಮಿಕ ಚಿಂತಕರು ನಮ್ಮ ಸಮೀಪದ
ಸುಳ್ಳು ಶ್ರೀ ಲಕ್ಷ್ಮೀಶ ಜೊತೆ